ಈಗ ದೇಶದಲ್ಲಿ ಮೊನ್ನೆ ನೀಟ್ ಎಕ್ಸಾಮ್ಗಿಂತ ಮೊದಲು ನಾನು ಇಡೀ ಪ್ರಶ್ನೆ ಪತ್ರಿಕೆ ಲೀಕಾಗಿ ಎಲ್ಲ ದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಸಮಸ್ಯೆ ಆಯಿತು. ರಾತ್ರಿ ಬೆಳಗಾನ ಎಲ್ಲ ಕಡೆ ಹುಡುಗರು ವಿದ್ಯಾರ್ಥಿಗಳು ಸ್ಟಡಿ ಮಾಡಿ ಈ ಪ್ರಶ್ನೆ ಪತ್ರಿಕೆ ಲೀಕ್ ಆದ ಮೇಲೆ ಮತ್ತೆ ಮರು ಪರೀಕ್ಷೆ ನಡೆಸಲು ಉದ್ದೇಶಿಸಿದ ಸರ್ಕಾರದ ವಿರುದ್ಧ ಸಾಕಷ್ಟು ವಿದ್ಯಾರ್ಥಿಗಳು ಪ್ರತಿಭಟನೆ ಕೂಡ ಮಾಡಿದರು ಮತ್ತು ಕೆಲವರು ಆತ್ಮಹತ್ಯೆ ಕೂಡ ಮಾಡಿಕೊಂಡ್ರು. ಈ ಕೇಂದ್ರ ಸರ್ಕಾರ ಬಂದಾಗಿನಿಂದ ಸುಮಾರು 89 ಸಲ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ದೇಶದಲ್ಲಿ. BJP ಸರ್ಕಾರ ಬಂದ ಮೇಲೆ ಒಂದಿಲ್ಲ ಒಂದು ಎಡವಟ್ಟು ಮಾಡ್ತಾನೇ ಇದೆ. ಈ ಕೇಂದ್ರ ಸರ್ಕಾರ ಯಾವಾಗಲೂ ತಾವು ಮಾಡೋದು ಬೇರೆಯವ್ರ ಮೇಲೆ ಹಾಕಿಬಿಡೋದು, ಯಾವಾಗಲೂ ಪ್ರಚಾರ ಪ್ರಿಯ, ಏನೂ ಮಾಡಲ್ಲ, ಆದ್ರೆ ಪ್ರಚಾರ ತಾವೇ ಗಿಟ್ಟಿಸ್ಕೊಳ್ತಕ್ಕಂಥ ಪ್ರಯತ್ನ ಯಾವಾಗಲೂ ಮಾಡ್ತಾರೆ. ಅದೇ ಯಾವುದೇ ಒಂದು ರಾಜ್ಯ ಸರ್ಕಾರ ಏನಾರು ಮಾಡಿದ್ರು ಅದ್ರ ಬಗ್ಗೆ ಎಷ್ಟು ಗುಲ್ಲೆಬ್ಬಿಸ್ತಾರೆ. ಆದರೆ ಈ ಕೇಂದ್ರ ಸರ್ಕಾರ ಇಷ್ಟು ಸಲ 89-90 ಸಲ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿವೆ, ಆದರೂ ಕೂಡ ಜುಪ್ ಅಂತ ಇಲ್ಲ. ಆದರೆ ಶಿಕ್ಷಣ ಸಚಿವರು ಕೂಡ ರಾಜೀನಾಮೆ ಕೊಡ್ತಾ ಇಲ್ಲ ಇಲ್ಲಿವರೆಗೂ. ವಿದ್ಯಾರ್ಥಿಗಳು ಸಾಕಷ್ಟು ಹೋರಾಟ ಮಾಡಿದರೂ ಕೂಡ ನಾ ಪ್ರಧಾನಮಂತ್ರಿ ಇಲ್ಲ, ನಾ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡ್ತಾ ಇಲ್ಲ, ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ಹೆಚ್ಚಿಗೆ ಮಾಡ್ತಾ ಇಲ್ಲ. ಅದರಂತೆ ಈ ದೇಶದಲ್ಲಿ ಯಾವುದೇ ಪ್ರಚಾರ ತಾವು ತಗೊಳ್ತಾರೆ, ಒಳ್ಳೆಯದಾದ್ರೆ ಪ್ರಚಾರಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೆ ಕೆಟ್ಟದಾದ್ರೆ ಯಾವುದೂ ಅದ್ರ ಬಗ್ಗೆ ಏನು ತಾವು ತಗೊಳ್ಳೋಕೆ ರೆಡಿ ಇಲ್ಲ. ಈಗ RSS ಬಗ್ಗೆ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು ಕೂಡ ಒಂದು ಲೆಟರ್ ಬರೆದರು. ಅದಕ್ಕೆ ಇನ್ನೂವರೆಗೂ ಉತ್ತರ ಇಲ್ಲ. ಯಾಕಂದರೆ ಅವ್ರು ಕೇಳಿದ್ರಲ್ಲಿ ಏನು ತಪ್ಪಿದೆ? ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲರೂ ಯಾವ ರೀತಿ ಮಾಡ್ತಾರೆ ಆದರೆ ಅದೇ ರೀತಿ ತಾವು ಕೂಡ ಕೊಡ್ರಿ, ಲೆಕ್ಕ ಕೊಡ್ರಿ, ದುಡ್ಡು ಎಲ್ಲಿಂದ ಬರ್ತದೆ ತಮ್ಗೆ, ಇದು ಎಲ್ಲಿಂದ ತಾವು ಖರ್ಚು ಮಾಡ್ತೀರಿ, ಅಷ್ಟೆಷ್ಟು ಜಮಾ ಆಗ್ಯದ, ಒಂದು ಸಣ್ಣ ದುಕಾನು ಓಪನ್ ಮಾಡಿದವ್ರಿಗೆ ಕೂಡ ಲೆಕ್ಕ ತೊಗೊಳ್ತೀರಿ, ನೀವು ಯಾಕೆ ಕೊಡಲ್ಲ ಅಂತ ಅವರು ಆ ಪ್ರಶ್ನೆ ಮಾಡ್ತಾಯಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವ್ರು ಮಾಡ್ತಕ್ಕಂಥ ಅವ್ರ ಕ್ವಶನ್ ಏನು ಕೇಳಿದ್ದಾರೆ ಅದಕ್ಕೆ ಅವರು RSSದವ್ರು ಈಗಾಗಲೇ ಉತ್ತರ ಕೊಡಬೇಕಾಗಿತ್ತು, ಇನ್ನೂವರೆಗೂ ಕೊಟ್ಟಿಲ್ಲ. ಇದು ನಾವು ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಅವರಿಗೆ ನಾವು ಖಂಡಿಸ್ತೀವಿ. ಯಾಕಂದ್ರೆ ಒಬ್ಬ ಗೃಹ ಮಂತ್ರಿಯಾಗಿ ಅವರು ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೆ ಉತ್ತರ ಕೊಡಲೇಬೇಕು ಅವರು. ಅದಕ್ಕೋಸ್ಕರ ಆ ಉತ್ತರ ಕೊಡಬೇಕು ಅಂತ ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಾವು ಒತ್ತಾಯ ಮಾಡ್ತೀವಿ. ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ಏನು RS ಬಗ್ಗೆ ಕೇಳಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಅವರ ಜೊತೆ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾವು ಮಾಧ್ಯಮಗಳಿಗೆ ತಿಳಿಸ್ತೀವಿ. ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ತೆಗೆದುಕೊಂಡಂಥ ನಿರ್ಧಾರ ಎಲ್ಲ ಸಂವಿಧಾನದಲ್ಲಿ ವಿಶ್ವಾಸ ಯಾರು ಇಟ್ಟಿದ್ದಾರೆ ಅವರೆಲ್ಲರೂ ಅವರ ಪರವಾಗಿ ನಿಲ್ತಾರೆಂಬ ಒಂದು ನಾವು ಅವರ ಪರವಾಗಿ ಎಲ್ಲರೂ ಕೂಡ ಈಗಾಗಲೇ ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ. ಇದು ಪ್ರಿಯಾಂಕಾ ಖರ್ಗೆ ಅವರು ಕೇಳಿದ್ದು ಒಳ್ಳೆಯ ಪ್ರಶ್ನೆಗಳಿದ್ದಾವೆ, ಅದಕ್ಕೆ ಉತ್ತರ ಕೊಡಲೇಬೇಕು ಅಂಥೇಳಿ ಬೇರೆ ಬೇರೆ ರಾಜ್ಯಗಳು ಎಲ್ಲ ರಾಜ್ಯಗಳಲ್ಲಿ ಕೂಡ ಆ ಒಂದು ಆವಾಜ್ ಬಂದಿದೆ. ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅವ್ರು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾವು ಕೂಡ ಅವ್ರಿಗೆ ಸಾಥ್ ಕೊಡ್ತೇವೆ, ತಾವು ಅದಕ್ಕೆ ಉತ್ತರ ಕೊಡಲೇಬೇಕು ಅಂತ ಎಲ್ಲ ರಾಜ್ಯಗಳಲ್ಲಿ ಕೂಡ ಈಗಾಗಲೇ ನಡೀತಾ ಇದೆ. ಅದಕ್ಕೆ ನಾವು ಈ ನೀಟ್ ಪರೀಕ್ಷೆ ಏನು ಮಾಡ್ತಾ ಇದ್ದಾರೆ, ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ಇವರು ಮಾಡಿದ್ದಕ್ಕೋಸ್ಕರ ನಾವು ಶಿಕ್ಷಣ ಸಚಿವರಿಗೆ ನಾವು ಒತ್ತಾಯ ಮಾಡ್ತೀವಿ ಅವರು ರಾಜೀನಾಮೆ ಕೊಡಬೇಕಂತೇಳಿ. ಅದಕ್ಕೆ ಅವರು ಮತ್ತು BJP ಸರ್ಕಾರ ಹೊಣೆ ಹೊತ್ಕೋಬೇಕು ಮತ್ತು ಎಜುಕೇಷನ್ ಮಿನಿಸ್ಟರ್ಗೆ ರಾಜೀನಾಮೆ ಕೊಡಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತೇನೆ. ನಮ್ಮ ರಾಹುಲ್ ಗಾಂಧಿಯವರಿಗೆ ನಾವು ವಿದ್ಯಾರ್ಥಿಗಳೊಡನೆ ಸಂವಾದ ಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಇದ್ರ ಬಗ್ಗೆ ಏನು ಖಂಡನೆ ಮಾಡ್ತಾ ಇದ್ದಾರಲ್ಲ, ಎಲ್ಲ ಕಡೆ ಕೂಡ ವಿದ್ಯಾರ್ಥಿಗಳು ಮತ್ತು ಎಲ್ಲ ರಾಜ್ಯಗಳಲ್ಲಿ ಬೇರೆ ಬೇರೆ ಪಕ್ಷಗಳು ಕೂಡ ಅವರ ಜೊತೆ ನಿಲ್ತಾ ಇವೆ. ಎಲ್ಲರೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಆ ಖಂಡನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ತೆಗೆದುಕೊಂಡಂಥ ಮತ್ತು ವಿದ್ಯಾರ್ಥಿಗಳ ಜೊತೆ ಅವರು ಏನು
ವಿದ್ಯಾರ್ಥಿಗಳ ಬಗ್ಗೆ ಏನು ಕಾಳಜಿ ಇದೆ ಅವರಿಗೆ ಅದರ ಬಗ್ಗೆಯೂ ಕೂಡ, ಯಾಕಂದರೆ ಮೊದಲು ಕೂಡ ಅವರೆಲ್ಲ ವಿದ್ಯಾರ್ಥಿಗಳೊಡನೆ ಸಂವಾದ ಮಾಡ್ತಾಯಿದ್ರು. ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಹೋದಾಗಲ್ಲಿ ಕೂಡ, ಎಲ್ಲ ಸ್ಟೇಟ್ಗಳಲ್ಲಿ ಕೂಡ ಒಂದು ವಿದ್ಯಾರ್ಥಿಗಳ ಬಗ್ಗೆ ಅಷ್ಟು ಕಾಳಜಿ ಇದೆ. ಅದಕ್ಕೋಸ್ಕರ ಅವರು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ತಮಗೆ ಡೀಟೇಲ್ಸ್ ನಾವು ಈಗ ಕೊಡ್ತೀವಿ ಸರ್. ನಮ್ಮ ಹಾಂ ಹಾಂ ಇಲ್ಲ, ಮತ್ತೆ ಎಕ್ಸಾಮ್ನೂ ಆಯಿತು. ಇಲ್ಲ ಎಷ್ಟು ಭಂಡತನ ತಾವೇ ಬರೀಬೇಕು ಅದ್ರ ಬಗ್ಗೆ. ಯಾಕಂದ್ರೆ ಹೋರಾಟ ಮೊದಲು ನಡೆದವಲ್ಲ ಸರ್, ಅದ್ರ ಬಗ್ಗೆ ಏನೂ ಇಲ್ಲ. ರಾಜೀನಾಮೆನೂ ಕೊಡಲ್ಲ, ಅದ್ರ ಬಗ್ಗೆ ಏನು ಕಮೆಂಟ್ಸ್ನೂ ಮಾಡ್ಲಿಕ್ಕೆ ಇದು ಇಲ್ಲ. ನೀಟ್ ಎಲ್ಲ ತಮ್ಮ ರಾಜ್ಯಗಳಲ್ಲಿ ನೀಟ್ ಪರೀಕ್ಷೆ ನಡೆಸ್ಲಿಕ್ಕೆ ಅನುಮತಿ ಕೊಡು ಅಂತೇಳಿ ಈಗಾಗಲೇ ಒತ್ತಾಯ ಎಲ್ಲ ಕಡೆ ಇದೆ. ಇಲ್ಲ ಬೇರೆ ಬೇರೆ ರಾಜ್ಯಗಳು ಕೇಳ್ತಾ ಇದ್ದೇವೆ. ಅದು ಅಧಿಕಾರ ನಡೆಸ್ತಕ್ಕಂಥ ಅಧಿಕಾರ ನಮ್ಮ ರಾಜ್ಯಗಳಿಗೆ ಕೊಡಿ ಅಂಥೇಳಿ. ಹೌದು. ಈಗ ನಮ್ಮ ಮೆಡಿಕಲ್ ಎಜುಕೇಷನ್ ಈಗ ಇದರಲ್ಲಿ ಈಗ ಆಗ್ಯದಲ್ರಿ, ಇವರು ರೆಸಲ್ಯೂಷನ್ನು ಪಾಸ್ ಮಾಡಿದಾರೆ ನಮ್ಮ ರಾಜ್ಯಗಳಿಗೆ ಕೊಡಬೇಕಂತ. ಈಗ ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಕೂಡ ಒತ್ತಾಯ ಮಾಡಿದಾರಲ್ಲ ರಾಜ್ಯಗಳಿಗೆ ಕೊಡಬೇಕು ಅಂತ. ಅದು ಈಗ ಮಿನಿಸ್ಟ್ರಿದು ಒಂದು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ಗಳು ಸಭೆ ಕರೀಬೇಕು ಅಂಥೇಳಿ ಇವರು ಸಭೆ ಏರ್ಪಾಡು ಮಾಡ್ತಾ ಇದ್ದಾರೆ.